ಇನ್ನು ಮುಂಗಾರು ಮಳೆಯ ಮುನಿಸು ಮಂಡ್ಯ ಜನರಿಗೆ ತೀವ್ರ ನಿರಾಸೆ ಉಂಟಾಗಿದೆ. ಕಾವೇರಿ ಕಣಿವೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ ಗಣನೀಯವಾಗಿ ಇಳಿಕೆಯಾಗಿದೆ. ಕಾವೇರಿ ಕೊಳ್ಳದ ಭಾಗದಲ್ಲಿ ಮಳೆ ತುಂಬಾ ಕಡಿಮೆ ಆಗ್ತಾ ಇದೆ. ಆಕ್ಚುಲಿ ಇಷ್ಟೊತ್ತಿಗಾಗಲೇ ಮಳೆ ಬರಬೇಕಾಗಿತ್ತು, ಆದರೆ ಈಗ ಮಳೆ ಇಲ್ಲ. 124 ಅಡಿ ಗರಿಷ್ಠ ಸಾಮರ್ಥ್ಯದ ಕೆಆರ್ಎಸ್ ಡ್ಯಾಮ್ನಲ್ಲಿ ಸದ್ಯ 81 ಅಡಿಗೆ ನೀರು ಬಂದು ನಿಂತ್ಕೊಂಡಿದೆ. ಕೆಆರ್ಎಸ್ ಡ್ಯಾಮ್ನ ನೀರಿನ ಮಟ್ಟ 81 ಅಡಿಗೆ ಕುಸಿದಿದೆ. ಬೆಂಗಳೂರು, ಮೈಸೂರು ಸುತ್ತಮುತ್ತಲಿನ ಜಿಲ್ಲೆಯಲ್ಲಿ ನೀರಿಗೆ ಅಭಾವ ಸೃಷ್ಟಿಯಾಗಿದೆ. ಸದ್ಯ 11 TMC ನೀರು ಮಾತ್ರ ಇರುವಂಥದ್ದು. ಟೋಟಲ್ ಸಾಮರ್ಥ್ಯ 49, ಆದರೆ ಈಗಿರೋದು ಬರೀ 11 TMC. ಆ 11 TMCಯಲ್ಲಿ ವೀಕ್ಷಕರೇ ಬರೀ 5 TMC ಮಾತ್ರ ನಾವು ಬಳಕೆ ಮಾಡ್ಕೊಳ್ಬೋದು. ಇನ್ನು 6 TMC ಡೆಡ್ ಸ್ಟೋರೇಜ್ ಅಂತ ನಾವು ಕರಿತೀವಿ, ಅದನ್ನು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಈಗ ಜೂನ್ನಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಪರಿಸ್ಥಿತಿ ಹಿಂಗೆ ಕಂಟಿನ್ಯೂ ಆಗಿಬಿಟ್ರೆ ತುಂಬ ದೊಡ್ಡ ಅನಾಹುತ ಆಗೋಗ್ಬಿಡುತ್ತೆ. ಬೆಂಗಳೂರು ಇದೆಯಲ್ಲ, ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು, ಕಾವೇರಿ ನೀರಿನ ಮೇಲೆಯೇ ಅವಲಂಬಿತವಾಗಿದೆ. ಇವತ್ತು ಬೆಂಗಳೂರಿನ ಜನರು ಉಸಿರಾಡ್ತಾ ಇದ್ದಾರೆ ಅಂದರೆ ಬಿಕಾಸ್ ಆಫ್ ಕಾವೇರಿ ನೀರು. ಏನಾದರೂ ಒಂದು ವೇಳೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದಿನ ತಿಂಗಳು ಬೆಂಗಳೂರಿನಲ್ಲಿ ಕುಡಿಯೋದಕ್ಕೆ ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಒಂದ್ ಕಡೆ ಜೋರಾಗಿದ್ರೆ, ಇನ್ನೊಂದ್ ಕಡೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ. ಹೀಗಾಗಿನೇ ಕೆಆರ್ಎಸ್ ಡ್ಯಾಮ್ಗೆ ಬರಬೇಕಾದಂಥ ನೀರಿನ ಪ್ರಮಾಣ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಡ್ಯಾಮ್ನಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಈಗ ನಾನು ಕೆಆರ್ಎಸ್ ಡ್ಯಾಮ್ನಲ್ಲಿದ್ದೀನಿ. ಇಲ್ಲಿನ ಡ್ಯಾಮ್ನ ಹಿನ್ನೀರಿನ ಪ್ರದೇಶದಲ್ಲಿ ಕಂಡುಬರ್ತಾ ಇರ್ತಕ್ಕಂಥ ಒಂದು ಚಿತ್ರಣವನ್ನ ನೀವು ನೋಡ್ತಾ ಇದ್ದೀರಿ. ಯಾಕೆ ಅಂದ್ರೆ ಕೆಆರ್ಎಸ್ ಸಾಗರ ಅಂದ್ರೆ ಡ್ಯಾಮ್ ತುಂಬಿದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದು ಸಾಗರದ ರೀತಿಯಲ್ಲಿ ಕಂಡುಬರುತ್ತೆ ಚಿತ್ರಣ. ಆದ್ರೆ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಕೆಆರ್ಎಸ್ ನಲ್ಲಿ ಒಂದು ಕೆರೆ ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ನೀರು ನಿಂತಿರ್ತಕ್ಕಂಥದ್ದು. ಎಲ್ಲಿ ನೋಡಿದ್ರು ಕಲ್ಲು ಗುಡ್ಡಗಳು ಕಂಡು ಬರ್ತಾ ಇರ್ತಕ್ಕಂಥ ದೃಶ್ಯವನ್ನ ಗಮನಿಸಬಹುದಾಗಿದೆ. ಸೊ ಈ ದೃಶ್ಯವನ್ನ ನೋಡಿದ್ರೆ ಏನನ್ಸುತ್ತೆ ಅಂದ್ರೆ ಡ್ಯಾಮ್ ನಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ನೀರು ಇಲ್ಲ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಯಾಕೆಂದ್ರೆ 124.80 ಗರಿಷ್ಠ ಅಡಿಯನ್ನ ಹೊಂದಿರತಕ್ಕಂಥ ಡ್ಯಾಮ್ ನಲ್ಲಿ ಇವತ್ತಿಗೆ ಸುಮಾರು 81 ಅಡಿ ಮಾತ್ರ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಸಮಯಕ್ಕೆ ಆಗ್ಲೇ ಮಳೆ ಆರಂಭ ಆಗ್ಬೇಕಾಗಿತ್ತು, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ಬೇಕಾಗಿತ್ತು. ಆದ್ರೆ ಈ ಬಾರಿ ಮಳೆ ಕೈ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಡ್ಯಾಮ್ ನಲ್ಲಿ ಒಂದ್ ರೀತಿ ಬರಿದಾದ ಒಂದು ಚಿತ್ರಣವನ್ನ ನಾವು ನೋಡ್ಬೋದಾಗಿದೆ. ಯಾಕೆಂದ್ರೆ 49.49 TMC ಅಷ್ಟು ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಕೆಆರ್ಎಸ್ ಡ್ಯಾಮು ಇವತ್ತಿಗೆ 11 TMC ಅಷ್ಟು ಮಾತ್ರ ನೀರು ಸಂಗ್ರಹವನ್ನ ಹೊಂದಿದೆ. ಅದರಲ್ಲಿ 6 TMC ಅಷ್ಟು ಏನು ಡೆಡ್ ಸ್ಟೋರೇಜ್ ಹೋದ್ರೆ ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥದ್ದು ಕೇವಲ 5 TMC ಅಷ್ಟು ಮಾತ್ರ. ಹೀಗಾಗಿನೇ ಡ್ಯಾಮ್ನ ಏನು ಎಲ್ಲಾ ಗೇಟ್ಗಳು ಓಪನ್ ಆಗಿರ್ತಕ್ಕಂಥದ್ದು. ಹತ್ತ ಕಡೆಗೆ ನೋಡಿದ್ರು ಅಂದ್ರೆ ಡ್ಯಾಮ್ನ ಸುತ್ತಮುತ್ತ ಯಾವ ಕಡೆಗೆ ನೋಡಿದ್ರು ಒಂದ್ ರೀತಿ ಖಾಲಿ ಆದ ಒಂದು ಚಿತ್ರಣ ಕಂಡು ಬರ್ತಾ ಇದೆ. ಈಗ ಡ್ಯಾಮ್ ನಲ್ಲಿ ಯಾವ ರೀತಿ ಗೇಟ್ಗಳು ಬರಿದಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಹೀಗಾಗಿ ಈಗಿರ್ತಕ್ಕಂಥ ನೀರು ಎಷ್ಟು ದಿನದವರೆಗೆ ನಮ್ಗೆ ಕುಡಿಲಿಕ್ಕೆ ಸಾಕಾಗುತ್ತೆ ಅಂತಕ್ಕಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆಂದ್ರೆ ಮಂಡ್ಯ, ಮೈಸೂರು ಮತ್ತೆ ಬೆಂಗಳೂರು ಸೇರಿದಂತೆ ಎಲ್ಲ ನಗರಗಳಿಗೆ ಇಲ್ಲಿಂದನೇ ನೀರು ಸಪ್ಲೈ ಆಗ್ತಕ್ಕಂಥದ್ದು. ಹೀಗಾಗಿ ಈಗಿರ್ತಕ್ಕಂಥ ನೀರು ಸುಮಾರು ಈ ತಿಂಗಳು ಕೊನೆವರೆಗೂ ಯಾವುದೇ ರೀತಿಯ ಕುಡಿಲಿಕ್ಕೆ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಅಧಿಕಾರಿಗಳಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿ. ಆದ್ರೆ ಒಂದ್ ವೇಳೆ ಮಳೆ ಏನಾದ್ರೂ ಬಂದು ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ ಆದ್ರೆ ಯಾವುದೇ ರೀತಿಯಾದ ಸಮಸ್ಯೆ ಎದುರಾಗಲ್ಲ. ಒಂದ್ ವೇಳೆ ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬರ್ದೇ ಹೋದ್ರೆ ಖಂಡಿತವಾಗ್ಲೂ ಒಂದ್ ಕಡೆ ಕುಡಿಯೋ ನೀರಿಗೆ ಸಮಸ್ಯೆ ಎದುರಾದ್ರೆ ಇನ್ನೊಂದ್ ಕಡೆ ಕಾವೇರಿ ಜಲ ವಿವಾದವನ್ನು ಕೂಡ ಮತ್ತೆ ಭುಗಿಲೇಳ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇದೆ. ರವಿ ಲಾಲಿಪಾಳ್ಯ, PNS ವಿಸ್ತಾರ ನ್ಯೂಸ್, ಮಂಡ್ಯ.